ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. T20 ವರ್ಲ್ಡ್ ಕಪ್ಗೂ ಮುನ್ನ ಟೀಮ್ ಇಂಡಿಯಾಗೆ ಬಂತು ದೊಡ್ಡ ಗುಡ್ ನ್ಯೂಸ್. ಇದನ್ನು ಕೇಳಿ ಅಭಿಮಾನಿಗಳು ಆದರೂ ಶಾಕ್. ಆದರೆ T20 ವರ್ಲ್ಡ್ ಕಪ್ಗೂ ಮುನ್ನ ಟೀಮ್ ಇಂಡಿಯಾಗೆ ಬಂದಿರುವ ಗುಡ್ ನ್ಯೂಸ್ ಏನು ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಈ ಬಾರಿ ವರ್ಲ್ಡ್ ಕಪ್ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂದರೆ T20 ವರ್ಲ್ಡ್ ಕಪ್ಗೂ ಮುನ್ನ ಟೀಮ್ ಇಂಡಿಯಾಗೆ ಬಂದಿರುವ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಟೀಮ್ ಇಂಡಿಯಾ ಇತ್ತೀಚೆಗೆ ರಾಹುಲ್ ದ್ರಾವಿಡ್ 2024 ವರ್ಲ್ಡ್ ಕಪ್ಗೆ ನಮ್ಮ ಟೀಮ್ ಇಂಡಿಯಾವನ್ನು ಕೋಚ್ ಆಗಿ ಮುನ್ನಡೆಸ್ತಾ ಇದ್ದಾರೆ. ಬಟ್ ಅದೇ ರೀತಿ ಅವರು ವರ್ಲ್ಡ್ ಕಪ್ ಆದ ನಂತರ ಅವರ ಒಂದು ಕೋಚ್ ಹುದ್ದೆ ಕೂಡ ಇಲ್ಲಿ ಮುಕ್ತಾಯ ಆಗುತ್ತೆ. ಹೀಗಾಗಿ ಕೋಚ್ ಹುದ್ದೆ ಖಾಲಿ ಇರುವ ಕಾರಣ ಇತ್ತೀಚೆಗೆ 3,000 ಕೋಚ್ ಹುದ್ದೆಗೆ ಕೂಡ ಇಲ್ಲಿ ಹೆಸರುಗಳು ಕೂಡ ನೋಂದಾಯಿಸಲಾಗಿತ್ತು. ಬಟ್ ಅದರಲ್ಲಿ ನರೇಂದ್ರ ಮೋದಿ ಆಗಿರ್ಬೋದು, ತೆಂಡೂಲ್ಕರ್ ಅಂತ ಫೇಕ್ ನ್ಯೂಸ್ ಕೂಡ ಇತ್ತು. ಅದೇ ರೀತಿ ಗೌತಮ್ ಗಂಭೀರ್ ಎಂಬ ಹೆಸರು ಕೂಡ ಇಲ್ಲಿ ನಾಮಿನೇಟ್ ಆಗಿತ್ತು. ಜೊತೆಗೆ ಗೌತಮ್ ಗಂಭೀರ್ ಕೂಡ ಇಲ್ಲಿ ರಿಯಾಕ್ಟ್ ಮಾಡಿದರು. ಬಟ್ ಇದೀಗ ಕ್ರಿಕ್ಬಜ್ ಅವರ ವರದಿಯ ಪ್ರಕಾರ IPL ಓನರ್ ಏನಪ್ಪ ಅಂದರೆ ಗೌತಮ್ ಗಂಭೀರ್ ಅವರನ್ನು ಟೀಮ್ ಇಂಡಿಯಾಗೆ ಹೊಸ ಹೆಡ್ ಕೋಚ್ ಆಗಿ ಫೈನಲ್ ಮಾಡಿದರೆ, ಅಂದರೆ ಅಪಾಯಿಂಟ್ ಆಗಿದೆ. ಬಟ್ ಇನ್ನೂ ಏನಪ್ಪ ಅಂದರೆ ಈ ಒಂದು ಎಕ್ಸ್ಪೆಕ್ಟ್ ಇದೆ ಅಂತ ಹೇಳ್ಬೋದು. ಬಟ್ ಗೌತಮ್ ಗಂಭೀರ್ ಟೀಮ್ ಇಂಡಿಯಾಗೆ ಹೊಸ ಹೆಡ್ ಕೋಚ್ ಆದರೆ ನಮಗೂ ಕೂಡ ಒಂದು ಖುಷಿ ವಿಚಾರನೆ. ಗಂಭೀರ್ ಇತ್ತೀಚೆಗೆ IPL ಅಲ್ಲಿ KKR ತಂಡವನ್ನು ಚಾಂಪಿಯನ್ ಮಾಡಿದರು. ಬಟ್ ಅದೇ ಥರ ನಮ್ಮ ಟೀಮ್ ಇಂಡಿಯಾವನ್ನು ಯಾವ ರೀತಿಯಾಗಿ ಹೆಡ್ ಕೋಚ್ ಆಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.